ಬರ್ತಾ ಇದೆ ಈಗ ಮತ್ತಷ್ಟು ಅಪ್ಡೇಟ್ಸ್. ಖ್ಯಾತ ಹಾಸ್ಯ ನಟ ಚಿಕ್ಕಣ್ಣನಿಗೆ ಕಾದಿದೆಯಾ ಕಂಟಕ ಅನ್ನುವಂಥ ಪ್ರಶ್ನೆ ಈಗ ಕಂಪ್ಲೀಟ್ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಪೊಲೀಸ್ನವರು. ಈ ಪ್ರಕರಣದ ಬಗ್ಗೆ ಚಿಕ್ಕಣ್ಣಗೆ ಏನಾದರೂ ಮಾಹಿತಿ ಇದೆಯಾ? ಮಾಹಿತಿ ಗೊತ್ತಿದ್ದು ಕೂಡ ಪ್ರಕರಣದಿಂದ ದೂರ ಉಳಿದುಬಿಟ್ರ? ಎಲ್ಲದರ ಬಗ್ಗೆ ಚಿಕ್ಕಣ್ಣನಿಂದ ಮಾಹಿತಿ ಪಡೆದಿರೋ ಕಾಕಿ ಈಗ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಮಾತ್ರ ಆಗಬಾರ್ದಪ್ಪ ನಮ್ಮ ಚಿಕ್ಕಣ್ಣನ ಪರಿಸ್ಥಿತಿ. ಗಾರೆ ಕೆಲಸ ಮಾಡಿಕೊಂಡು ಸಿನಿಮಾ ರಂಗಕ್ಕೆ ಬಂದು ಅತಿ ದೊಡ್ಡ ಸಾಧನೆಯನ್ನ ಮಾಡಿರೋದು ಚಿಕ್ಕಣ್ಣ. ಚಿಕ್ಕಣ್ಣನ ಹಾಸ್ಯ, ಅದರ ಟೈಮಿಂಗ್ ಇದೆಯಲ್ಲ, ಅದು ಅದ್ಭುತ. ಆದರೆ ಕಲೆಯಾಗೆ ಉಳಿಲಿ, ಕೊಲೆಯಲ್ಲಿ ಭಾಗಿಯಾಗದೇ ಇರಲಿ ಅನ್ನುವಂಥದ್ದೇ ನಿಮ್ಮೆಲ್ಲರ ಆಸೆ. ಯಾಕೆ ಅಂತಂದರೆ ಅಂಥ ಬಡತನದಿಂದ ಬಂದಿರೋದು, ಕಷ್ಟಪಟ್ಟಿರೋದು. ಆದರೆ ಚಿಕ್ಕಣ್ಣ ಯಾಕೆ ಈ ಪ್ರಕರಣದಲ್ಲಿ ಬಂದರು? ಚಿಕ್ಕಣ್ಣ ಯಾಕೆ ಬಂದರು ಅಂದರೆ ಇವರ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಸ್ಟೋನಿ ಬ್ರೂಕ್ ಅನ್ನುವಂತಹ ರೆಸ್ಟೋ ಬಾರ್ನಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಇವರೆಲ್ಲರೂ ಕೂಡ ಸೇರಿದ್ರು. ಅದ್ರ ಜೊತೆ ಪ್ರೊಡ್ಯೂಸರ್ ಕೂಡ ಇದ್ದರು. ಏನೆಲ್ಲ ಮಾತನಾಡಿದ್ರು? ಅವರೆಲ್ಲ ಹಂಗೆ ಮೆಸೇಜ್ ಮಾಡ್ತಾ ಇದ್ದಾರಪ್ಪ, ಅವಳು ಈ ಥರ ಎಲ್ಲ ಮೆಸೇಜ್ ಮಾಡ್ತಾ ಇದ್ದಾಳೆ, ಒಂದು ಗತಿ ಕಾಣಿಸ್ಬಿಡೋಣ, ಮಾಡೋಣ ಈ ಥರ ಏನಾದರೂ ಹೇಳಿದ್ರ? ಈ ಥರದಲ್ಲಿ ಏನಾದರೂ ಭಾಗಿಯಾದ್ರ? ಅಥವಾ ಏನಪ್ಪ ಇವ್ರು ಹಿಂಗೆಲ್ಲ ಮಾತಾಡ್ತಿದ್ದಾರೆ, ನಮಗೆಲ್ಲ ಯಾಕೆ ಬೇಕಿದು, ಇದಕ್ಕೂ ನಮಗೂ ಆಗ ಬರಲ್ಲ, ನಾವು ಬಂದಿರೋದೇ ಕಷ್ಟದಲ್ಲಿ ಅಂತ ಏನಾದರೂ ಚಿಕ್ಕಣ್ಣ ಎದ್ದು ಹೋದ್ರೆ ಸೀದಾ ನಮ್ಗೆ ಯಾಕೆ ಬೇಕು ಅಂತ ಏನು ಬೇಕಾದರೂ ಆಗಿರಬಹುದು. ಅಥವಾ ಇವರಿದ್ದಾರೆ ದೊಡ್ಡವರು, ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಏನು ಸಮಸ್ಯೆ ಆಗೋದಿಲ್ಲ, ಏನೇ ಇದ್ರೂ ಇವರು ಫೇಸ್ ಮಾಡ್ತಾರೆ ಅನ್ನೋ ಬಂಡ ಧೈರ್ಯದಲ್ಲಿ ಏನಾದರೂ ಅವರ ಮಾತನ್ನು ಕೇಳಿಕೊಂಡು ತಪ್ಪು ದಾರಿಗೆ ಇಳಿದ್ರ, ಹೆಜ್ಜೆ ಇಟ್ರ, ಇದು ಕೂಡ ಗೊತ್ತಾಗಬೇಕಾಗಿದೆ ಈಗ. ಸೊ ಇವೆಲ್ಲವನ್ನು ಕೂಡ ಮಾಹಿತಿಯನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದೊಂದಾಗೆ ಕಲೆ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದೊಂದೇ ವಿಚಾರ ಆಚೆ ಬರ್ತಿದ್ದಂತೆ ದರ್ಶನ್ ಅಭಿಮಾನಿಗಳ ಮುಖದಲ್ಲಿ ಇವಾಗ ಸ್ವಲ್ಪ ಒಂದು ರೀತಿಯಲ್ಲಿ ಭಯ ಶುರುವಾಗಿದೆ ಈಗ. ಎಸ್ ಓಕೆ, ಅಪ್ಡೇಟ್ಸ್ ಏನಾಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ನಿಕೇಶ್. ಸ್ಥಳದಲ್ಲೇ ಲೈವ್ನಲ್ಲಿದ್ದಾರೆ. ನಿಕೇಶ್, ಓವರ್ ಟು ಯು. ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು ಚರ್ಚೆಯನ್ನ ನಡೆಸಿದ್ರ, ಹತ್ಯೆ ಮಾಡಿದ್ರ ಮೇಲೆ ಏನ್ ಮಾಡ್ಬೇಕು ಎನ್ನುವಂಥದ್ದು ಕೂಡ ಚರ್ಚೆಯನ್ನ ನಡೆಸಿದ್ರ. ಜೊತೆಗೆ ಎಲ್ಲೋ ಒಂದ್ ಕಡೆ ಈ 30 ಲಕ್ಷ ಡೀಲ್ ಕುದುರ್ತಿದ್ರಲ್ಲ ದರ್ಶನ್, ಅದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಗಿದ್ಯಾ? ಅವೆಲ್ಲ ನಿಟ್ಟಿನಲ್ಲಿ ಈಗ ಕಾಕಿ ಅವರು ಈಗ ಎಲ್ಲ ತಲಾಶೆನ ನಡೆಸ್ತಾ ಇದ್ರೆ, ಸ್ಥಳ ಮಹಜರನ್ನ ನಡೆಸ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ಯಾವೆಲ್ಲ ಆರೋಪಿಗಳು ಏನೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ ಅವೆಲ್ಲವನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡುವ ಮುಖಾಂತರ ಅಂತ ಹೇಳಿದ್ರೆ ಏನ್ ಹೇಳಿಕೆಯನ್ನ ಕೊಡ್ತಾರೆ ಅವೆಲ್ಲವೂ ಕೂಡ ಸಾಕ್ಷಿಗೆ ಇಂಪಾರ್ಟೆಂಟ್ ಆಗ್ತಾ ಇರೋದು. ಆರೋಪಿ A2 ಆರೋಪಿ A3 ಆರೋಪಿ ಇವರೆಲ್ಲ ಸೀರಿಯಲ್ ನಂಬರ್ ಪ್ರಕಾರ ಇದ್ರಲ್ಲ, ಅವರೆಲ್ಲ ಏನ್ ಹೇಳ್ತಾರೆ ಎಲ್ಲ ಸ್ಪಾಟ್ ಮಹಜರ್ ಸಂದರ್ಭದಲ್ಲೂ ಕೂಡ ಪೊಲೀಸರು ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾರೆ. ಜೊತೆಗೆ ಈಗ ಸ್ಟೋನಿ ಬ್ರೂಕ್ ಹೋಟೆಲ್ಗೆ ಯಾರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ, ನಟ ದರ್ಶನ್ ಇರ್ಬೋದು. ಇನ್ನೊಂದ್ ಕಡೆಯಲ್ಲಿ ಚಿಕ್ಕಣ್ಣ ಈ ಸಂಜೆನೆ ಕೂಡ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು ನೋಟಿಸ್ಗೆ ಸಂಬಂಧಪಟ್ಟಂತೆ. ಆದ್ರೆ ಚಿಕ್ಕಣ್ಣ ಕೂಡ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಏನ್ ಹೇಳ್ತಾರೆ ಈ ಸಂದರ್ಭದಲ್ಲಿ ಅವೆಲ್ಲವನ್ನು ಕೂಡ ವಿಡಿಯೋ ಸಾಕ್ಷಿ ಆಧಾರದ ಮೇಲೆ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸ ಪೊಲೀಸರು ಮಾಡ್ತಾರೆ. ಬಹಳ ಪ್ರಮುಖವಾಗಿ ಈಗ ಈ ಹೋಟೆಲ್ನ ಮೇಲ್ಮಹಡಿ ಅಂತ ಹೇಳಿದ್ರೆ ಫಸ್ಟ್ ಫ್ಲೋರ್ ಅಂತ ಮಾಡಿದ್ದಾರೆ. ಸೊ ಈ ಪಬ್ ನಲ್ಲಿ ಮೇಲ್ಮಹಡಿಯಲ್ಲಿ ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ರೆ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ರೆ ಬಹಳ ಪ್ರಮುಖವಾಗಿ ಆರೋಪಿ ದರ್ಶನ್ ಹಾಗೆ ದರ್ಶನ್ ಸಹಚರ ವಿನಯ್ ಕೂಡ ಇರುವಂತದ್ದು. ವಿನಯ್ ಈ ಹೋಟೆಲ್ನ ಮಾಲೀಕ ಆಗಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿ ಏನ್ ಪಾರ್ಟಿ ನಡೆಸಬೇಕು, ಪಾರ್ಟಿ ನಡೆಸ್ತಾ ಇರೋ ಸಂದರ್ಭದಲ್ಲಿ ಅಥವಾ ದರ್ಶನ್ಗೆ ಏನಾದ್ರು ಬರ್ತ್ಡೇ ಪಾರ್ಟಿ ಇರ್ಬೋದು ಅಥವಾ ಫಿಲ್ಮ್ ವಿಚಾರಕ್ಕೆ ಪಾರ್ಟಿ ಇರ್ಬೋದು, ನಾನಾ ಕಾರಣಗಳಿಗೆ ಅಥವಾ ಎಣ್ಣೆ ಕೂಡ ಚಟದಿ ಎಣ್ಣೆ ಹಾಕ್ಬೇಕಂದ್ರೂ ಕೂಡ ಇಲ್ಲಿ ಬಂದ್ಕೊಂಡು ಪಾರ್ಟಿ ಮಾಡ್ತಾರೆ. ಸೊ ಆದ್ರೆ ಈ ಪಾರ್ಟಿ ಮಾಡುವಂತ ಹೋಟೆಲ್ಲೇ ವಿನಯ್ಗೆ ಸಂಬಂಧಪಟ್ಟಿರುವಂತದ್ದು. ಆ ಕೊಲೆ ಆದಂತ ಹಿಂದಿನ ದಿವಸ ನಡೆದಿತ್ತಲ್ವ ಪಾರ್ಟಿ, ಅದು ಕೂಡ ಇದೇ ಸ್ಥಳದಲ್ಲಿ ನಡೆದಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳ ಮಹಜರು ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕು ನೀವು, ಒಂದ್ ಕಡೆಯಲ್ಲಿ ಚಿಕ್ಕಣ್ಣ ಅವರನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಈ ಪಾರ್ಟಿ ಸಂದರ್ಭದಲ್ಲಿ ಇವ್ರು ಇನ್ವಾಲ್ವ್ ಆಗಿದ್ದಾರೆ. ಅಂದ್ರೆ
ಇಲ್ಲಿ ರೇಣುಕಾ ಸ್ವಾಮಿ ಹತ್ಯೆಗೆ ಇನ್ವಾಲ್ವ್ ಆಗಿದ್ರು ಗೊತ್ತಿಲ್ಲ, ಅದು ವಿಚಾರಣೆ ಸಂದರ್ಭದಲ್ಲಿ ಅವ್ರು ಬಾಯಿ ಬಿಟ್ರೆ ಅವರು ಕೂಡ ಈ ಕೇಸಲ್ಲಿ ಇನ್ವಾಲ್ವ್ ಮಾಡ್ಕೊಂತಾರೆ. ಆದ್ರೆ ಪಾರ್ಟಿ ನಡೀತಾ ಇರುವ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ವಿಚಾರ ಏನಾದ್ರೂ ಇಲ್ಲಿ ಸಂಭಾಷಣೆ ಆಯ್ತಾ, ಚರ್ಚೆ ಆಯ್ತಾ, ಅದು ಬಹಳ ಇಂಪಾರ್ಟೆಂಟ್ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲೂ ಕೂಡ ವಿಚಾರಣೆಯನ್ನ ನಡೆಸಲಿದ್ದಾರೆ ಪೊಲೀಸ್ನವರು. ಹಲವಾರು ಆಯಾಮದಲ್ಲಿ ಈಗ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆ ಸೀನ್ ಕೂಡ ನೀವು ನೋಡ್ತಾ ಇರ್ಬೋದು. ಬಹಳ ಪ್ರಮುಖವಾಗಿ ಈಗಾಗಲೇ ಇಲ್ಲಿ ಫಸ್ಟ್ ಅಂತ ಹೇಳಿದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಪಾರ್ಟಿ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಆ ಕಾರಣದಿಂದ ಪೊಲೀಸ್ನವರು ಹಾಗೆ A2 ಆರೋಪಿ ದರ್ಶನ್, A10 ಆರೋಪಿ ವಿನಯ್ ಹಾಗೆ ಆತನ ಸಹಚರನನ್ನ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ರೆ, ಯಾವ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡಿದ್ರಿ, ಎಷ್ಟನೇ ಟೇಬಲ್ ಅಲ್ಲಿ ಕೂತ್ಕೊಂಡಿದ್ರಿ, ಅಲ್ಲಿ CC ಕ್ಯಾಮೆರಾ ಫುಟೇಜ್ಗಳಿದೆಯಾ, ಅವೆಲ್ಲವನ್ನು ಕೂಡ ಸಾಕ್ಷ್ಯಾಧಾರದ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸ್ನವರು ತನಿಖೆಯನ್ನ ನಡೆಸ್ತಾ ಇದ್ರೆ. ಯಾಕಂತ ಹೇಳಿದ್ರೆ ಫೈನಲಿ ಇಲ್ಲಿ ಬೇಕಾಗ್ತಾ ಇರುವಂತದ್ದು ಕೋರ್ಟ್ಗೆ ಸಾಕ್ಷಿ. ಸೊ ಆ ಸಾಕ್ಷಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಮರೆಮಾಚುವಂತಿಲ್ಲ, ಸಾಕ್ಷಿಗಳನ್ನ ನೀಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸಾಕ್ಷಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಪೊಲೀಸ್ನವರು ಕೂಡ ಯಶಸ್ವಿ ಆಗಿದ್ದಾರೆ ಈ ಹಿಂದೆ ಕೂಡ. ಯಾಕಂತ ಹೇಳಿದ್ರೆ ಈ ಕೊಲೆ ನಡೆದಂತ ಸಂದರ್ಭದಲ್ಲಿ, ಮೃತದೇಹ ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಸ್ಪಾಟ್ ಮಹಜರ್ ಮಾಡಿರುವಂತದ್ದು ಎಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು. ಈಗ ಈ ಹೋಟೆಲ್ ಪಾರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದ್ದಾರೆ ದಿವೀತ್.